ಮೊದಲು ನಾವು ನಮ್ಮ ಬಿಹೇವಿಯರ್ ಹೆಂಗಿತ್ತು ಅಂದ್ರೆ ಫಸ್ಟ್ ನಾವು ಓದಕ್ಕೆ ಎದುರುಕತ್ತಿದ್ದೋ, ಏನು ಧೈರ್ಯವಾಗಿ ಮಾತಾಡ್ತಿದ್ದಿಲ್ಲ. ಆಮೇಲೆ ನಮ್ಮ ಲ್ಯಾಂಗ್ವೇಜು ಈಗ ಚೇಂಜ್ ಆಗಿದೆ. ಮತ್ತೆ ಫಸ್ಟ್ ಹೆಂಗಿದ್ದ ಈಗ ಅದಕ್ಕಿಂತ ಚೇಂಜ್ ಆಗಿದ್ದೀವಿ. ಆಮೇಲೆ ನಮ್ಮ ಹ್ಯಾಂಡ್ ರೈಟಿಂಗು ಎಲ್ಲ ಇಂಪ್ರೂವ್ ಆಗಿದೆ. ಮೊದಲು ನಾವು ಕಾಮನ್ ಆಗಿ ಎಲ್ಲರೂ ಸೊಳ್ಳೆ ಕಚ್ಚಿದ್ರೆ ಎಲ್ಲರೂ ಹೊಡೆದು ಸಾಯಿಸ್ಬಿಡ್ತಾರೆ. ಆದರೆ ನಾವೀಗ ಸೊಳ್ಳೆ ಕಚ್ಚಿದ್ರೆ ಅದು ಹೆಂಗೆ ಇದು ಶಬ್ದ ಬರ್ತಿದೆ, ಅದು ಹೇಗೆ ಕಚ್ಚುತ್ತೆ ಅದೆಲ್ಲ ಅಬ್ಸರ್ವೇಷನ್ ಮಾಡಿ ಅದ್ರ ಬಗ್ಗೆ ಕ್ವೆಶನ್ ಬರಿತೀವಿ. ಅದೇ ಥರ ನಾವು ಇಲ್ಲಿ ಕ್ವೆಶನ್ ಬರ್ತಿದ್ದೀವಿ. ಇದನ್ನ ತುಂಬ ಇಂಟ್ರೆಸ್ಟ್ ಆಗಿರೋ ಕ್ವೆಶನ್ಸ್ನು ಟಿಕ್ ಹಾಕೊಂಡಿದ್ದು. ಒಂದೆರಡು ಕ್ವೆಶನ್ ನೋಡ್ತೀನಿ. ಮೊದಲನೇ ಕ್ವೆಶನ್ನು, ಭೂಮಿ ಎಲ್ಲವನ್ನು ಎಳೆದುಕೊಳ್ಳುತ್ತದೆ, ಆದರೆ ಮ್ಯಾಗ್ನೆಟ್ ಮಾತ್ರ ಕಬ್ಬಿಣ ಎಳೆದುಕೊಳ್ಳುತ್ತದೆ ಏಕೆ? ಗಾಡಿಗಳಿಗೆ ಪೆಟ್ರೋಲ್ ಡೀಸೆಲ್ ಬದಲು ನೀರು ಹಾಕಬಹುದು ಅಲ್ಲವೇ? ಇದು ಗಾಡಿಗಳಿಗೆ ಬರೀ ಡೀಸೆಲ್ ಪೆಟ್ರೋಲ್ ಇವನ್ನೇ ಹಾಕ್ತಾರಲ್ವಾ, ನೀರು ಯಾಕೆ ಹಾಕಲ್ಲ? ಅದ್ರ ಬಗ್ಗೆ ಕ್ವೆಶನ್ ಬರ್ತಿದ್ದೀವಿ. ಹಾಲು ಉಕ್ಕು ಬರುತ್ತದೆ, ಆದರೆ ನೀರು ಏಕೆ ಉಕ್ಕು ಬರುವುದಿಲ್ಲ? ಹಾಲನ್ನ ಕಾಯಕ್ಕಿಟ್ರೆ ಉಕ್ಕು ಬರ್ತದೆ, ನೀರು ಯಾಕೆ ಉಕ್ಕು ಬರೋದಿಲ್ಲ? ನೀರಿಗೆ ಹಾಲು ಹಾಕ್ಬಾರ್ದು, ಉಕ್ಕುತ್ತಾಗ 1 ಲೀಟ್ರ್ ನೀರಿಗೆ ನಾನು 10 ml ಹಾಲು ಹಾಕ್ತೀನಿ, ಅವಾಗ ಉಕ್ಕುತ್ತಾ? ಹಾಲಿನ ಪ್ರಮಾಣ